ಧರ್ಮ ಧರ್ಮ ಅನ್ನೋದು ವಿಶಾಲವಾದದ್ದು. ನಾವು ಎಷ್ಟೋ ಮಂದಿ ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿರ್ತೀವಿ. ಧರ್ಮ ಅನ್ನೋದನ್ನ ಆಚರಣೆ ಮಾಡೋದಲ್ಲ, ಪಾಲಿಸ್ಬೇಕು ಅಂತ. ಧರ್ಮವನ್ನ ಪಾಲಿಸೋದು ಅಂತ ಅಂದ್ರೆ ಏನು? ಇನ್ನೊಬ್ಬರಿಗೆ ಕೆಡುಕನ್ನ ಬಯಸದಂತೆ, ಕೆಟ್ಟದ್ ಮಾಡದಂತೆ, ಮೋಸ ಮಾಡದೆ, ಇನ್ನೊಬ್ಬರ ಮೇಲೆ ಅಸೂಯೆ ಪಡದೆ, ಸುಳ್ಳು ಹೇಳಿದೆ ಬದುಕೋದನ್ನೇ ಧರ್ಮ ಅಂತಾರೆ. ಆದ್ರೆ ಇದು ತುಂಬಾ ಕಷ್ಟ. ಆದ್ರೆ ಪೂಜೆ ಮಾಡೋದು ಅಂದ್ರೆ ತುಂಬಾನೇ ಸುಲಭ. ದೇವ್ರೆ, ನನಗೆ ಒಳ್ಳೇದ್ ಮಾಡಪ್ಪ, ನಾನಿವತ್ತು ಕೆಟ್ಟದನ್ನು ಮಾಡಿದ್ದೀನಿ, ಅದನ್ನು ಕ್ಷಮಿಸ್ಬಿಟ್ಟು ನನಗೆ ಒಳ್ಳೇದು ಮಾಡು, ಇದನ್ನು ಕೇಳ್ಕೊಳ್ಳೋದು ತುಂಬಾ ಸುಲಭ ಅಲ್ವಾ? ಎಷ್ಟೋ ಜನ ಸಾಕಷ್ಟು ತಪ್ಪು ಮಾಡಿ ಹೋಮ ಹವನ ಪೂಜೆ ಪುನಸ್ಕಾರ ಅಂತ ಮಾಡಿ ತಮ್ಮ ಕರ್ಮ ಕಳೀತು ಅಂತ ತಿಳ್ಕೊಬಿಡ್ತಾರೆ. ಆದರೆ ಯಾರಿಗೋ ನಮ್ಮ ಆಸರೆಯ ಅವಶ್ಯಕತೆ ಇದೆ ಅಂದಾಗ ಯಾರೂ ಮುಂದೆ ಬರಲ್ಲ. ಆದರೆ ನಿಜವಾದ ಧರ್ಮ ಪಾಲನೆ ಅಲ್ಲಿ ಬರುತ್ತೆ. ಯಾರೋ ಒಬ್ಬ ವ್ಯಕ್ತಿ ತುಂಬಾ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋಕೆ ಮುಂದೆ ಬರ್ತಾರಲ್ಲ, ಅದು ನಿಜವಾದ ಧರ್ಮ. ಕಷ್ಟದಲ್ಲಿ ಇದ್ದವ್ರಿಗೆ ಸಹಾಯ ಮಾಡಿದಾಗ ನಿಜವಾದ ಧರ್ಮ ಅಲ್ಲಿ ತಲೆ ಎತ್ತಿ ನಿಲ್ಲತ್ತೆ. ನೀವು ನಂಬೋ ದೇವ್ರು ಕೂಡ ಮೆಚ್ಚುತ್ತಾನೆ. ಅದಕ್ಕೆ ಹೇಳೋದು, ಧರ್ಮವನ್ನ ಆಚರಣೆ ಮಾಡೋದಲ್ಲ, ಪಾಲನೆ ಮಾಡಬೇಕು ಅಂತ.